ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಯಾಗಿ ಪ್ರಸಾದ ವ್ಯವಸ್ಥೆ ಇವತ್ತು ಅಷ್ಟಮಿ ದಿವಸ ಸ್ಪೆಷಲಾಗಿ ನಮ್ಮ MD ಭಾಗವಂತರ ಆಸೆಯಂತೆ ಇಡೀ ಓಣಿಯಲ್ಲಿ ಹೋಳಿ ತುಪ್ಪ ಅನ್ನ ಸಾರಿನ ಪ್ರಸಾದ ವ್ಯವಸ್ಥೆ ಭಾಳ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ನಮ್ಮ ಕುಲಕರ್ಣಿಪೇಟೆ ಎಲ್ಲ ಹಿರಿಯರು ಕೂಡಿ ಇರುವಂಥ ಕಾರ್ಯಕ್ರಮ. ಮತ್ತು ಹೆಚ್ಚಿನ ವಿಚಾರ ಹೇಳ್ಬೇಕಂದ್ರೆ ಇದರೊಳಗೆ ಮಹಿಳೆಯರು ಜಾಸ್ತಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಯಾರ. ಎಲ್ಲ ಮಹಿಳೆಯರಿಗೂ ಎಲ್ಲ ಮಹಿಳೆಯರಿಗೂ ನಾವು ಎಲ್ಲ ಓಣಿ ವತಿಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಸಂಸ್ಥೆಯಿಂದ ಎಲ್ಲ ನಮ್ಮ 9 ದಿವಸ ಮಳೆ ಬಂದರೂ ಸಹಿತ ಛತ್ರಿ ಹಿಡ್ಕೊಂಡು ನಿಂತು ಲಲಿತಾ ಸಹಸ್ರನಾಮ ಪಠಣ ಮಾಡ್ಯಾರ. ಮತ್ತು ವಿಷ್ಣು ಸಹಸ್ರನಾಮ ಆಗಲಿ, ದೇವರ ಸ್ಮರಣೆ ಆಗಲಿ, ಇಲ್ಲೇ ನಮ್ಮ ಬನ್ನಿ ಮಹಾಕಾಳಿಯ ಗುಡಿಯ ಮುಂದೆ ಅತಿ ವಿಜೃಂಭಣೆಯಿಂದ ಜಾತಿ ಮತ ಏನೂ ಭೇದವಿಲ್ಲದೆ ಎಲ್ಲರೂ ಓಣಿಯೊಳಗೆ ಯಾವ ಜಾತಿ ಯಾರೂ ಇದ್ರೊಳಗೆ ವಿಚಾರ ಸಹಿತ ಇಲ್ಲ ಮಾಡಿಲ್ಲ. ನಾವು ಯಾರು ಎಲ್ಲರೂ ಕೂಡಿ ಪ್ರತಿಯೊಬ್ಬರು ಮನೆಯಾಗೆ 3-4 ಜನ ಪ್ರತಿ ಕಾರ್ಯಕ್ರಮಕ್ಕೂ ಪ್ರತಿ ದಿವಸ ಪಾಲ್ಗೊಂಡು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡ್ಯಾರ. ಮೊನ್ನೆ ನಡೆದಂಥ ಶನಿವಾರ ದಿವಸ ಯೂನಿಯನ್ ಸಾಂಸ್ಕೃತಿಕ ಕ್ಲಬ್ ವತಿಯಿಂದ ನಾವು ನಾಟಕ ಥಿಯೇಟರ್ದೊಳಗೆ ಅಲ್ಲಿ ಸತ್ಕಾರ ಮತ್ತು 75 ವರ್ಷ ಆದಂಥ ತಾಯಂದಿರಿಗೆ ಸನ್ಮಾನ ಸಮಾರಂಭ ಮತ್ತು ವಿಶೇಷ ಸಾಧಕರಿಗೆ ಸತ್ಕಾರ ಸಮಾರಂಭ ಮಾಡಿ ಅಲ್ಲಿ ಸಹಿತ ಕೋಮು ಸೌಹಾರ್ದತೆ ಭೇದ ಭಾವ ಇಲ್ಲ. ಎಲ್ಲ ಕಡೆ ಇಲ್ಲೆಲ್ಲ ನಾವು ಕೇಳ್ಕೊತೀವಿ. ಈಗ ಬರೀ ಜಗಳ ಚಲಕ್ಕೆ ನಡೆದವು. ಆದರೆ ನಮ್ಮ ಓಣಿಯೊಳಗೆ ಯಾವುದೇ ಆ ಥರ ಜಗಳ ಜಾಪತ್ರೆ ಏನಿಲ್ಲ ಅಂತ ಎಲ್ಲರೂ ವ್ಯವಸ್ಥಿತವಾಗಿ ತುಂಬ ಸಂತೋಷದಿಂದ ಖುಷಿಯಿಂದ ಎಲ್ಲ ಧರ್ಮದವ್ರನ್ನೂ ಸೇರಿಸ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಕತ್ತೀವಿ. ಅದಕ್ಕೆ ಈ ಓಣಿ ಎಲ್ಲ ಹಿರಿಯರ ಸಾಕ್ಷಿಯಾಗಿ ಎಲ್ಲರೂ ಯಾವುದೇ ಒಂದು ರೀತಿಯಿಂದ ಅನ್ನದಾನದೊಳಗಾಗಲಿ ಯಾವುದೇ ರೀತಿಯ ಭೇದ ಭಾವ ಮಾಡಲಾರ್ದ ಇಡೀ ಓಣಿಯವರು ಬಂದಂಥ ಇಡೀ ಓಣಿ ಅಲ್ಲ ಬೇರೆ ಕಡೆಯಿಂದ ಓಣಿಯವರು ಬಂದು ನಮ್ಮಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡೋಗ್ಯಾರ. ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತಂದ್ರೆ ಇಡೀ ಓಣಿ ವತಿಯಿಂದ ಎಲ್ಲರಿಗೂ ನಾನು ಕ್ಷಮೆ ಕೇಳಿ ಅವ್ರು ಬಂದು ಊಟ ಮಾಡೋದಕ್ಕೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇದೇ ರೀತಿ ಮುಂದಿನ ವರ್ಷವೂ ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಮುಂದಿನ ವರ್ಷವೂ ಮೀಟಿಂಗ್ ಮತ್ತು ನಾಳಿಂದ ನಾಡ್ದು ಹಬ್ಬದ ವಾತಾವರಣ. ಸಾಯಂಕಾಲ ಎಲ್ಲರೂ ಇಲ್ಲೇ ಬನ್ನಿ ಗಿಡದ ಮುಂದೆ ಬನ್ನಿ ಮುಡಿತೀವಿ. ಎಲ್ಲರೂ ಸಾಯಂಕಾಲ 6:30-7 ಗಂಟೆ ಅನ್ನೋಳಗನ ಇಡೀ ಓಣಿಯವರು ಎಲ್ಲರೂ ಇಲ್ಲೇ ಸೇರಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ನನಗೆ ಮಾತಾಡಕೊಟ್ಟಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮನಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ಯೂನಿಯನ್ ಸಾಂಸ್ಕೃತಿಕ ಕಲೆ ಮತ್ತು ಕ್ರೀಡಾ ಸಂಸ್ಥೆಯ ವತಿಯಿಂದ ವಿಶೇಷವಾಗಿ ನಾವು ನೋಡಿರ್ಬೋದು ಇಳಕಲ್ಲಿನಲ್ಲಿರುವಂಥ ಪ್ರತಿಯೊಂದು ಏರಿಯಾದು ಒಂದು ಬನ್ನಿ ಮಹಾಕಾಳಿಯ ಒಂದು ವಿಜೃಂಭಣೆಯನ್ನು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಕುಲಕರ್ಣಿಪೇಟೆಯ ಒಂದು ಈ ವಿಜೃಂಭಣೆ ನೋಡಿದ್ರಪ್ಪ ಅಂತಂದ್ರೆ ಇದಕ್ಕೆ ಒಂದು ಮತ್ತು ರಾಜ್ಯದಲ್ಲಿ ವಿಶೇಷವಾದಂಥ ಒಂದು ಸ್ಥಾನ ಕೊಡ್ಬೇಕನ್ನೋದು ನನಗೆ ಅನಿಸ್ತೈತಿ. ಯಾಕಂದರೆ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ರೀತಿಯಿಂದ ಜಾತಿ ಇಲ್ಲ, ಯಾವುದೇ ರೀತಿಯಿಂದ ಧರ್ಮ ಇಲ್ಲ, ಯಾರಿಗೂ ಕೂಡ ಭೇದವಿಲ್ಲದ ಸೌಹಾರ್ದತೆಯಿಂದ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸ್ತಾ ಇದೆ ಅಂತಂದರೆ ಅದಕ್ಕೆ ಯೂನಿಯನ್ ಸಂಸ್ಥೆ ಅಂತ ನಾವು ಹೇಳ್ಬೋದು. ಮೊನ್ನೆ ನಮ್ಮ ಜನರು ಹೇಳಿದ್ರು ಇದೀಗ ಎಲ್ಲೇ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತಂದು ವಿಶೇಷವಾಗಿ ಭಾರಿ ಚಂದ ಕಾರ್ಯಕ್ರಮ. 75 ವರ್ಷದ ತುಂಬಿರುವಂಥ ನಮ್ಮ ತಾಯಂದಿರಿಗೆ ಒಂದು ಗೌರವ ಸತ್ಕಾರ ಯಾರು ಅಂಥವ್ರನ್ನ ಯಾರೂ ಪರಿಗಣಿಸಂಗಿಲ್ಲ, ಯಾವ ಸಂಸ್ಥೆದವರು ಪರಿಗಣಿಸೋದಿಲ್ಲ. 75 ವರ್ಷದ ತುಂಬಿದವ್ರಿಗೆ, ಆಮೇಲೆ ವಿಶೇಷ 50-60 ವರ್ಷದ ಆದ್ಮೇಲೆ ಅವ್ರ ದಾಂಪತ್ಯ ಜೀವನದಲ್ಲಿ ಏನೇನೈತೆ ಅಂಥವ್ರನ್ನ ಕರ್ಕೊಂಬಂದು ಯಾರನ್ನೂ ಕೂಡ ಸತ್ಕಾರ ಮಾಡೋಂಗಿಲ್ಲ. ಆದರೆ ನಮ್ಮ ಯೂನಿಯನ್ ಸಂಸ್ಥೆ ಏನು ಮಾಡ್ತಾಯಿದೆ, ಅಂಥವ್ರನ್ನ ಹುಡ್ಕೊಂಡು ಅಂಥವ್ರಿಗೆ ಸತ್ಕಾರ ಮಾಡೋದು, ಆಮೇಲೆ ವಿಶೇಷ ಸಾಧಕರಿಗೆ ಸತ್ಕಾರ ಮಾಡೋದು. ಆಮೇಲೆ ನಮ್ಮ ಸಾಹೇಬರು ಕೂಡ ಹೇಳಿದರು, ನಮ್ಮ ವಿಜಯಾನಂದ ಕಾಶ್ಯಪ್ನವರು ಹೇಳಿದರು ಏನಂತಂದು ಸೌಹಾರ್ದತೆಗೆ ಒಂದು ಹೆಸರು ಆಗಬೇಕು ಅಂತಂದು ಒಂದು ಹೇಳಿದರು ಅವರು. ಸೌಹಾರ್ದತೆಗೆ ಹೆಸರು ನಾವು ಮಾಡ್ತಾಯಿದ್ದೀವಿ ಸರ್, ಇದಕ್ಕೆ ತಮ್ಮ ಆಶೀರ್ವಾದನೂ ಕೂಡ ನಮಗೆ ಬೇಕು ಅಂತಂದು ನಾವು ಹೇಳ್ತೀವಿ ಹೆಚ್ಚಿಂದು. ಯಾಕಂದರೆ ವಿಶೇಷವಾಗಿ ನಮ್ಗೆ ಹೇಳ್ಯಾರವರು ಒಂದು ಸೌಹಾರ್ದತೆಗೆ ಸಂಕೇತ ಯಾವುದಂದ್ರೆ ಯೂನಿಯನ್ ಅಂತಂದು. ಹಾಗಾಗಿ ಸೌಹಾರ್ದತೆ ಜೊತೆಗೆ ನಾವು ಎಲ್ಲರನ್ನೂ ಒಳಗೊಂಡು, ವಿಶೇಷವಾಗಿ ನಮ್ಮ ತಾಯಂದಿರು ಎಲ್ಲರನ್ನೂ ಒಳಗೊಂಡಂತೆ ನಾವು ಈ ಕಾರ್ಯಕ್ರಮವನ್ನು ಮುಂದೆ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ. ಹಾಗೆ ತಮ್ಮ ಏನೈತೆ ಓಣಿಯ ಹಿರಿಯರು ಎಲ್ಲರೂ ಸಲಹೆ ಸೂಚನೆ ಮೇರೆಗೆ ನಮ್ಮ ಎಲ್ಲ ಯುವಕರು ಅಧ್ಯಕ್ಷರಾದ ಸಂಸ್ಥಾಪಕ ಅಧ್ಯಕ್ಷರಾದ ಅವರ ಮಾತಿನ ಮೇರೆಗೆ ನಾವು ಮುಂದೆ ನಡೀತೀವಿ ಅಂತ ಅಂದ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಥೆ ನಮೋ ನಮಃ. ಯಾ ದೇವಿ ಸರ್ವರೂಪೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಥೆ ನಮೋ ನಮಃ.
ಬನ್ನಿ ಮಹಾಕಾಳಿ ಬನ್ನಿ ಗಿಡದ ಮುಂದೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಓಣಿಯ ಧನಿಗಳು ಅಂಥೇಳಿ ಹೆಸರಾದಂಥ ಸಪ್ಪರದ ಕುಟುಂಬದ ಆದಿಯಾಗಿ ಮತ್ತು ಇನ್ನೊಬ್ಬರು ಪ್ರತಿಯೊಂದರೊಳಗೂ ನಾನು ಸೇವೆ ಅಳಿಲು ಸೇವೆ ಅಂಥೇಳಿ ಅಂದ್ಕೊಂಡು ಮಹಾ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಭಾಗವಾನ್ ಅಂಕಲ್ ಅವರೇ, ಇನ್ನುಳಿದಂಥ ಹಿರಿಯ ತಾಯರಾದಂಥ ರಾಧಮ್ಮನವರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಹಿಳೆಯರ ಆದಿಯಾಗಿ ಸರ್ ಅವರೇ, ಎಲ್ಲರ ಆದಿಯಾಗಿ ಈ ದಸರಾ ಹಬ್ಬದ ಮುನ್ನಾ ದಿನವಾಗಿ ಅವರಿಗೆ ಶುಭಾಶಯವನ್ನು ಕೋರುತ್ತಾ ರಾಜ್ ಮೊಹಮ್ಮದ್ ಇಲ್ಕಲ್ಲು ಮತ್ತು ಹಿರೇಮಠ ಮಾಂತೇಶ್ ಇವು ಎರಡು ಕಣ್ಣುಗಳು ಇಲ್ಲ ಅಂತಂದರೆ ನಮ್ಮ ಉಸಿರಾಟನೂ ಇದ್ದಿಲ್ಲ ಈ ಸಂಸ್ಥೆಗೆ. ಅದಕ್ಕೆ ನಾವು ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಆನಂತರ ಪ್ರತಿಯೊಂದಕ್ಕೂ ಏನು ಹೋಗೋದು ಹೋಗಲಿ 1000 ಮಂದಿ ಬಿಟ್ಟು 10,000 ಮಂದಿ ಊಟ ಮಾಡಲಿ ನಾವು ಊಟ ಮಾಡಿಸ್ತೀನಿ ಅಂತ MD ಭಗವಾನ್ ಅವರು ಮುಸ್ಲಿಮ್ಸ್ ಆದರೂ ನಮ್ಮ ಹಿಂದೂ ಒಂದು ಸಂಪ್ರದಾಯಕ್ಕೆ ಅಷ್ಟು ಮಹತ್ವ ಕೊಟ್ಟು ಪ್ರಸಾದ ಕೊಡ್ತಾರಂದ್ರೆ ಅವರಂಥ ದೊಡ್ಡ ಗುಣ ನಮ್ಮಲ್ಲಿ ಸಿಗೋದು ಭಾಳ ಕಠಿಣ. ಅಂದ್ರೆ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಎಂಥ ಮಳೆ ಬರಲಿ, ಚಳಿ ಬರಲಿ, ಏನು ಬೇಕಾದ ಬರಲಿ, ನಾವು ಮಾಡ್ತೀವಿ. ಎಷ್ಟು ಉತ್ಸಾಹದಿಂದ ಮಾಡ್ತಾರೆ ಅಂತಂದ್ರೆ ಇಲ್ಲೊಂದು ಧರ್ಮ ಜಾತಿ ಭೇದ ಯಾವುದೂ ಇಲ್ಲಾರ್ದ ಎಲ್ಲರೂ ಅಕ್ಕಂಗರಿದ್ದಂಗೆ ಹೋಗ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ರೀತಿಯಿಂದ ನಡ್ಕೊತ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹಗಳು ಜನರಿಂದ ನಮಗೆ ಸಿಗಬೇಕು. ಅಹಿತಕರ ಘಟನೆಗಳು ಕೆಲವೊಂದು ಜನಕ್ಕೆ ಬೇಕಾಗಿದ್ದು ಇವು ಸಾಮೂಹಿಕವಾಗಿ ನಡೆಯೋದ ಇವೆಲ್ಲ ವಸ್ತುನು ಇವು ಎಲ್ಲದನ್ನು ಮೆಟ್ಟಿ ನಾವು ಈ ಎಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ಹತ್ತೀವಲ್ಲ, ಇದೊಂದು ದೊಡ್ಡ ಸಾಧನೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ನಮ್ಮ ಸಂಸ್ಥೆಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇನ್ನೂ ಹೆಚ್ಚು ಪ್ರಕರಣಗಳು ಹೆಚ್ಚು ಉತ್ಸಾಹದಿಂದ ನಾವು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು. ಹೊಸ ನಾವು ಯೋಜನೆಗಳನ್ನು ತರಲಿಕ್ಕತ್ತೀವಿ, ಹೊಸ ವಿಚಾರಗಳನ್ನು ತರಲಿಕ್ಕತ್ತೀವಿ. ಇದಕ್ಕೆಲ್ಲ ಎಲ್ಲರೂ ತಾವು ಅವಕಾಶ ಮಾಡಿಕೊಡ್ಬೇಕಂತ ನಮ್ಮಲ್ಲಿ. ಹೆಂಗಾಗುತ್ತಪ್ಪ ಏನಾಗುತ್ತೆ ಇದರಿಂದ ಒಂದು ತಿಂಗಳು ಪೂರ್ವಿಯಾಗಿ ನಮ್ಮ ರಾಜು ಆಯ್ತು, ನಮ್ಮ ಮಾತೀರ ಮಠ ನಾವು ಇನ್ನಿತರೆಲ್ಲ ಅವ್ರಿಗೆ ಹೇಳ್ಯಂದ್ರು ಭಾಳ ಶ್ರಮ ಪಟ್ಟಾರ. ಇದಕ್ಕೆ ನಾವೇನೋ ಒಂದಿಟ್ಟು ಏನೋ ಕೊಟ್ಟೇವಿ, ಆದ್ರೆ ನಿಂತು ಮಾಡೋದು ಅದು ಭಾಳ ಮುಖ್ಯ ಐತ್ರಿ. ಇದು ನಿಂತು ಮಾಡ್ತಾರೆ. ಆಮೇಲೆ ನಮ್ಮ ಕುಲಕರ್ಣಿಪೇಟೆ ಒಳಗೆ ಯಾವುದೇ ಜಾತಿ ಭೇದ ಭಾವ ಯಾವುದೇ ಇಲ್ಲ. ಯಾಕಂದ್ರೆ ಸಾಕ್ಷಿ ನಮ್ಮ MD ಭಾಗವನರ ಅದು ಬೇಕಾದಾಗಲಿ. ಈಗ ನೋಡ್ರಿ ಎಷ್ಟು ಅವ್ರು ಬೇಚಾಡಕತ್ತಾರಂದ್ರೆ ನಾ ಮೊದಲೇ ಹೇಳಿದ್ರೆ ನಿನ್ನೆ ರಾತ್ರಿಲಿಂದ ಹೋಳಿಗೆ ಮಾಡಿಸ್ತಿದ್ದೆ. ಅವ್ರು ತಲೆಯಾಗ ಅದು ಕೊರೆ ಕತ್ಬಿಟ್ಟದ್ರಿ. ಅದು ಬಿಡುಗಡೆ ಇಲ್ಲ. ಅದೇ ರೀತಿ ನಮ್ಮ ಶಟ್ರು ಅವರು ಭಯಂಕರ ಹಿರಿಯರಾಗಿ ಅವರು ಭಾಳ ಓಡಾಡ್ಯಾರ. ಅದಕ್ಕೆ ಮುಂದಿನ ಸತಿ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತೀವಿ ಅಂತೇಳಿ ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಈ ಯೂನಿಯನ್ ಸಂಸ್ಥೆ ವತಿಯಿಂದ ನಡೆದಂಥ 9 ದಿವಸಗಳ ದಸರಾ ಕಾರ್ಯಕ್ರಮ ಯಶಸ್ವಿಪೂರ್ವಕವಾಗಿ ನಡೆದಿದೆ. ಆ ಯಶಸ್ವಿಪೂರ್ವವಾಗಿ ನಡೆಯೋದಕ್ಕೆ ಮೊದಲನೇದಾಗಿ ನಮ್ಮ ಮೋಣಿಯ ಎಲ್ಲ ಮಹಿಳೆಯರು ಕಾರಣ. ಮತ್ತು ಅದೇ ರೀತಿ ನಮ್ಮ ಸಂಸ್ಥೆಗೆ ತನು ಮನ ಧನದಿಂದ ನಮ್ಮ ಸತೀಶ್ ಸಪ್ಪರ್ ದಣಿಯವರು ಅವ್ರ ಕುಟುಂಬ, ಹಾಗೂ ಹರ್ತಿ ಮಾಂತೇಶ್ ಅವ್ರ ಕುಟುಂಬ, ಹಾಗೂ MD ಭಗವಾನ್ ಅವರ ಕುಟುಂಬ, ಹಾಗೂ ಚಲವಾದಿಯವರ ಕುಟುಂಬ, ಅಕ್ಕಿಯವರ ಕುಟುಂಬ, ಆಮೇಲೆ ಶಾವಿಯವರ ಕುಟುಂಬ, ಇನ್ನಿತರ ಈ ಥರ ಒಂದು 10 ಕುಟುಂಬಗಳು ಯಾವಾಗಲೂ ಈ 4 ವರ್ಷದಿಂದ ಸತತವಾಗಿ ನಮ್ಮ ಸಂಸ್ಥೆಗೆ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡುತ್ತಾ ಬಂದಿದೆ. ಅದಕ್ಕೋಸ್ಕರ ನಾವಿಷ್ಟು ಯಶಸ್ವಿಪೂರ್ವವಾಗಿ ಕಾರಣ ಕುಂತೀವಿ. ಬರೀ ನಾವು ಮಾಡ್ತೀವಿ ಅನ್ನೋದ್ರಲ್ಲಿಂತ ಆಗೋದಿಲ್ಲ, ಎಲ್ಲರೂ ಕೊಡೋದ್ರಲ್ಲಿಂತ ಮತ್ತು ಇಷ್ಟೆಲ್ಲ ಮಹಿಳೆಯರ ಸಹಕಾರ ಮಾಡೋದ್ರಲ್ಲಿಂತ ನಮ್ಮದು ಯಶಸ್ವಿ ಆಗೈತಿ. ಆದ ಕಾರಣ ಇಷ್ಟು ದಿವಸ ಈ 4 ವರ್ಷಗಳ ಕಾಲ ನಾವು ಸತತವಾಗಿ ಏನೈತಿ ಈ 9 ದಿವಸಗಳ ಕಾಲ ನಡೆಸಕ್ಕಂಥ ಕಾರ್ಯಕ್ರಮಕ್ಕೆ ನಮಗೆ ಯಾರು ತನು ಮನದಿಂದ ಸಹಾಯ ಮಾಡಿದಾರೋ ಮತ್ತು ನಮಗೆ ಏನಪ್ಪ ಇನ್ನುಳಿತಾ ಇದ್ದರು ಒಬ್ಬೊಬ್ಬರು ಮನಸ್ಸಾಗಿರುತ್ತಾ ಆದರೂ ಅವ್ರು ಏನೈತಿ ಹೆಂಗೆ ಬರೋನು ಅಂತಿರ್ತಾರೆ, ಅಂಥವ್ರಿಗೂ ನಾವು ಸ್ವೀಕಾರ ಮಾಡ್ತೀವಿ ಮತ್ತು ಸ್ವಾಗತ ಮಾಡ್ತೀವಿ. ಅವ್ರ ಆಶೀರ್ವಾದ ಇರಲಿ ಅಂತೂ ನಾವು ಕೇಳ್ತೀವಿ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮನ್ನು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀವಿ. ಮತ್ತು ಇದರ ಜೊತೆ ಎಲ್ಲರಿಗೂ ದಸರಾ ಹಬ್ಬದ ವಿಶೇಷಗಳನ್ನು ತಿಳಿಸುತ್ತಾ ಇದೇ ರೀತಿ ನಾವು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ನಾವು ಸಾಯೋವರೆಗೂ ಇದನ್ನು ಹಿಂಗೆ ನಡೆಸ್ತೀವಿ. ಇದರಲ್ಲಿ ಏನೂ ವ್ಯತ್ಯಾಸಗಳಿರೋದಿಲ್ಲ. ಬೇಕಾದಂಥ ಎಷ್ಟೇ ಗಲಭೆಗಳು ಬರಲಿ, ಹೊರಗೆ ಜಗತ್ತಿಗೆ ಎಷ್ಟೇ ಆಗಲಿ, ಇಡೀ ದೇಶಕ್ಕೆ ನಮ್ಮ ಓಣಿ ಮತ್ತು ನಮ್ಮ ಸಂಸ್ಥೆ ಮಾದರಿಯಾಗಿರುತ್ತೆ ಅನ್ನೋ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು. ಸಮಾಧಾನ ಇಲ್ಲ ಅಪ್ಟಪ್ ಕಾಲದ ಮಾಡ್ರಿ
ಏ ಹೋಳ್ಗಿ ಕೊಡ್ರಿ ಇಲ್ಲಿ ಹೋಳ್ಗಿ. ಬರ್ರಿ ಅವ ಸರ್. ಅದು ಆ ಕಡೆ ಆಗತ್ರಿ. ಈಗ ಹೋಳಿಗೆ ಸಹ ನಿಂತೈತಿ ಇಲ್ಲಿ. ಅಲ್ಲ ಅವ್ರು ಉಳ್ಕಿದ ಜೋಡಿ ಅದಾರ ರೀ. ಉಳ್ಕಿದ ಜೋಡಿ ಅದಾರ ಬರ್ರಿ. ಇಲ್ಲೇ ಅದ ಬರ್ರಿ.